ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿರಿ. ನಮ್ಮ ಪ್ರತಿನಿತ್ಯ ನಡೆಯುವಂತಹ ಸಂಜೆ ಮತ್ತು ಮಧ್ಯರಾತ್ರಿಯ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ದೇವರ ವಾಕ್ಯ ಯಾವುದಾಗಿದೆ ಅಂದರೆ, ದೇವರ ಚಿತ್ತವನ್ನು ಮಾಡುವುದರಿಂದ ನಮ್ಮಲ್ಲಿ ಧೈರ್ಯ ಉಂಟಾಗುವಂಥದ್ದಾಗಿದೆ. ನಾವು ಆತ್ಮಿಕವಾದ ಧೈರ್ಯವನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು. ಆತ್ಮಿಕವಾದ ಧೈರ್ಯ ನಮಗೆ ಬರಬೇಕಂದ್ರೆ ಅದರಲ್ಲಿ ಒಂದು ಭಾಗವಾಗಿರುವಂಥದ್ದಾಗಿದೆ ದೇವರ ಚಿತ್ತವನ್ನ ಮಾಡುವಂಥದ್ದು. ಸತ್ಯವೇದದ ಮೂಲಕವಾಗಿ ನಾವು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಒಂದು ಯೋಹಾನನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ದೇವರ ವಾಕ್ಯವು ಹೇಳುವಂಥದ್ದು ಏನಾಗಿದೆ ಅಂದರೆ, ದೇವರ ಚಿತ್ತಾನುಸಾರವಾಗಿ ನಾವೇನಾದರೂ ಬೇಡಿಕೊಂಡ್ರೆ ನಮಗೊಂದು ಧೈರ್ಯ ಇರ್ತದೆ. ಆತ್ಮಿಕವಾದ ಧೈರ್ಯದ ಕುರಿತಾಗಿ ನಾವಿವತ್ತು ಧ್ಯಾನಿಸ್ತಾ ಇರುವಂಥದ್ದು. ನಾವು ಕೆಲವೊಮ್ಮೆ ನಮ್ಮ ಪ್ರಾರ್ಥನಾ ವಿಷಯಗಳಲ್ಲಿ, ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳಲ್ಲಿ ನಮಗೆ ಧೈರ್ಯ ಇರೋದಿಲ್ಲ. ಯಾಕೆ ಧೈರ್ಯ ಇರೋದಿಲ್ಲ ಅಂದರೆ, ದೇವರ ಚಿತ್ತಾನುಸಾರವಾಗಿರುವಂಥ ಕಾರ್ಯಗಳನ್ನು ಕೆಲವೊಮ್ಮೆ ನಾವು ಕೇಳ್ತಾ ಇರೋದಿಲ್ಲ ಅಂತ ನಮಗೂ ಗೊತ್ತಿರ್ತದೆ, ನಮಗೂ ತಿಳಿದಿರ್ತದೆ. ಇದು ದೇವರ ಚಿತ್ತ ಅಲ್ಲ, ಇದು ನನ್ನ ಜೀವಿತಕ್ಕೆ ಸರಿಯಲ್ಲ ಎಂಬುದಾಗಿ ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ನಾವು ಕೆಲವೊಂದು ಪ್ರಾರ್ಥನೆಯನ್ನು, ಕೆಲವೊಂದು ವಿಜ್ಞಾಪನೆಯನ್ನು ದೇವರ ಮುಂದೆ ಮಾಡ್ತೇವೆ. ಅಂಥ ವಿಜ್ಞಾಪನೆಗಳನ್ನು ಮಾಡುವಾಗ ನಮಗೆ ಧೈರ್ಯ ಉಂಟಾಗೋದಿಲ್ಲ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ, ಈಗ ಉದಾಹರಣೆಯಾಗಿ ನೀವೊಂದು ಕೇಳುವಂಥ ವಿಷಯವು ದೇವರ ಚಿತ್ತ ಆಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇರ್ತದೆ. ಹೌದು, ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇರುವಾಗ ನಂಬಿಕೆ, ಭರವಸೆ, ನಿರೀಕ್ಷೆ ಈ ಮೂರು ಉಂಟಾಗುವಂಥದ್ದಾಗಿದೆ. ಯಾವಾಗ ನಾವು ಬೇಡುವ ವಿಷಯದಲ್ಲಿ ನಮಗೆ ಧೈರ್ಯ ಇಲ್ಲ, ಬೇಡುವ ವಿಷಯದಲ್ಲಿ ನಮಗೆ ದೇವರ ಚಿತ್ತ ಇಲ್ಲ ಅಂತ ನಮಗೆ ಗೊತ್ತಿರ್ತದೋ, ಆ ಸಮಯದಲ್ಲಿ ನಮಗೆ ನಂಬಿಕೆ ಉಂಟಾಗೋದಿಲ್ಲ, ಆ ಪರಿಸ್ಥಿತಿನ ಎದುರಿಸಲು ಸಾಧ್ಯವಾಗೋದಿಲ್ಲ. ಉದಾಹರಣೆಯಾಗಿ ನೋಡುವಾಗ ಎಷ್ಟೋ ಜನರು ನಮಗೆ ಪ್ರಾರ್ಥನೆಗಾಗಿ, ರಿಕ್ವೆಸ್ಟ್ಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕರೆ ಮಾಡ್ತಾರೆ. ಕರೆ ಮಾಡುವಾಗ ಅವರು ಕೇಳುವಂಥ ವಿಷಯವೇನೆಂದರೆ, ನನ್ನ ಗಂಡನು ನನ್ನನ್ನು ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ತಿರುಗಿ ಬರಲಿಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳ್ತಾರೆ. ನಾವು ಮತ್ತೆ ಡೀಪ್ ಆಗಿ ಕೇಳುವಾಗ ಅವರು ಇವರ ಗಂಡನೇ ಆಗಿರೋದಿಲ್ಲ, ಬೇರೊಬ್ಬರ ಗಂಡರು ಇವರಿಗೆ ಬರಲಿ ಅಂತ, ತಿರುಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತಾರೆ. ಇದು ಯಾವ ರೀತಿ ದೇವರು ಕೇಳ್ತಾರೆ? ಇದು ಯಾವ ರೀತಿ ದೇವರಿಂದ ಅವರು ಉತ್ತರ ಹೊಂದಿಕೊಳ್ಳಿಕ್ಕೆ ಸಾಧ್ಯ? ಅವರಿಗೂ ಗೊತ್ತಿರ್ತದೆ ಇದು ದೇವರಿಗೆ ವಿರೋಧವಾದ ಕಾರ್ಯ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ದೇವರ ಚಿತ್ತವಿಲ್ಲದ ಕಾರ್ಯ. ಹಾಗಾಗಿ ಎಷ್ಟೋ ಜನರು ನೋವಿನಲ್ಲೂ, ವೇದನೆಯಲ್ಲೂ, ಸಂಕಟಗಳಲ್ಲೂ, ಪಾಪದಲ್ಲಿ ಇರಲಿಕ್ಕೆ ಕಾರಣ ಏನಂದರೆ, ದೇವರ ಚಿತ್ತವಿಲ್ಲದೆ ಇರುವ ಕಾರ್ಯಗಳನ್ನು ಜೀವಿತದಲ್ಲಿ ಮಾಡುವಾಗ ಖಂಡಿತವಾಗಿಯೂ ನೋವು, ಸಂಕಟ, ವೇದನೆ ಹಾಗೂ ಅನೇಕ ವಿಧವಾದ ಕಷ್ಟಗಳನ್ನು, ಸಂದರ್ಭಗಳನ್ನು ನಿಮ್ಮ ಜೀವಿತದಲ್ಲಿ ಎದುರಿಸಬೇಕಾಗ್ತದೆ. ಹಾಗಾಗಿ ನಿಮ್ಮ ಜೀವಿತಕ್ಕೆ ಏನು ಬೇಕೆಂಬುದು ದೇವರಿಗೆ ಗೊತ್ತು. ನಿಮ್ಮ ಜೀವಿತದಲ್ಲಿ ಧೈರ್ಯವಾಗಿರಬೇಕು, ನಿಮ್ಮ ಜೀವಿತದಲ್ಲಿ ಧೈರ್ಯ ಬರಬೇಕಂದ್ರೆ ದೇವರ ಚಿತ್ತಾನುಸಾರವಾಗಿ ನಡ್ಕೊಳ್ಳಿ, ದೇವರ ಚಿತ್ತಾನುಸಾರವಾಗಿ ಬೇಡಿಕೊಳ್ಳಿರಿ. ಆಗ ನಿಮ್ಮ ವಿಷಯದಲ್ಲಿ ದೇವರಿಗೆ ಏನು ಉಂಟಾಗ್ತದೆ ಅಂದರೆ ಸಂತೋಷ ಉಂಟಾಗ್ತದೆ. ನಿಮ್ಮ ಮನಸ್ಸಲ್ಲೂ ಕೂಡ ಧೈರ್ಯ ಬರ್ತದೆ. ಏನು ಧೈರ್ಯ ಬರ್ತದೆ ಅಂದರೆ, ಹೌದು, ದೇವರು ನನ್ನ ವಿಜ್ಞಾಪನೆಯನ್ನು, ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆಂಬ ಧೈರ್ಯ ದೇವರ ವಿಷಯವಾಗಿ ನಿಮಗುಂಟಾಗ್ತದೆ. ಯಾವಾಗ ಮನುಷ್ಯನಲ್ಲಿ ಅವರು ಮಾಡುವ ಪ್ರಾರ್ಥನೆಯ ಫಲವಾಗಿ, ಅವರು ಮಾಡುವ ಪ್ರಾರ್ಥನೆ ವಿಷಯದಲ್ಲಿ ಧೈರ್ಯ ಬರ್ತದೋ, ಆಟೋಮೆಟಿಕ್ ಆಗಿ ನಂಬಿಕೆ, ಭರವಸೆ, ನಿರೀಕ್ಷೆ, ಎಂತಹ ಪರಿಸ್ಥಿತಿಯೇ ಬಂದರೂ, ಎಂತಹ ಪ್ರವಾಹವೇ ಬಂದರೂ, ಎಂತಹ ಸೆರೆಮನೆಯ ಅವಸ್ಥೆ ಬಂದರೂ ಕೂಡ, ಎಂತಹ ಜಲರಾಶಿಯೇ ಹಾಗೂ ಜ್ವಾಲೆಗಳು ಬಂದರೂ ಕೂಡ ಮನುಷ್ಯನು ಕದಲೋದಿಲ್ಲ. ಯಾವಾಗ ಅಂದರೆ ದೇವರ ಧೈರ್ಯ ಅವನ ಮನಸ್ಸಲ್ಲಿರುವಾಗ, ಆತ್ಮಿಕವಾದ ಧೈರ್ಯ ಇರುವಾಗ. ಇವತ್ತು ಎಷ್ಟೋ ಜನರಿಗೆ ಆತ್ಮಿಕವಾದ ಧೈರ್ಯ ಇಲ್ಲ. ಯಾಕೆ? ಅವರು ಬೇಡುವ ವಿಷಯಗಳಲ್ಲಿ ಕರ್ತನ ಚಿತ್ತ ಇಲ್ಲ.
ಕರ್ತನ ಚಿತ್ತಾನುಸಾರವಾಗಿ ನೀವೇನೇ ಬೇಡಿಕೊಂಡರೂ ನಿಮಗೆ ಖಂಡಿತ ಅದು ದೊರೆಯುತ್ತದೆ. ಹಾಗಾದ್ರೆ ನಾವು ಆಸೆ ಪಡುವುದು ತಪ್ಪ ಎಂಬುದಾಗಿ ನೀವು ಕೇಳಬಹುದು. ಆಸೆ ಪಡಬೇಕು, ಆದರೆ ಇಚ್ಛೆ ಪಡಬಾರದು. ಕೆಲವೊಮ್ಮೆ ನಾವು ದೇವರ ಬಳಿಯಲ್ಲಿ ಕೇಳುವಂಥದ್ದು ಇಚ್ಛೆಗಳಾಗಿರ್ತದೆ. ಆ ಇಚ್ಛೆಗಳಿಗೆ ಎಂದಿಗೂ ದೇವರು ಉತ್ತರ ಕೊಡೋದಿಲ್ಲ. ಆಸೆಗೂ ಇಚ್ಛೆಗೂ ವ್ಯತ್ಯಾಸ ಇದೆ. ಆಸೆ ಎಂಬುದಾಗಿ ನೋಡುವುದಾದರೆ ನಮಗೆ ಏನು ಸೇರಬೇಕೋ ಅದನ್ನ ನಾವು ಬಯಸುವಂಥದ್ದು ಆಸೆ ಆಗಿದೆ. ನಮಗೇನು ಸೇರಬಾರದೋ ಅದನ್ನ ನಾವು ಇಷ್ಟಪಡುವುದಾದ್ರೆ, ಅದನ್ನ ನಾವು ಇಚ್ಛಿಸುವುದಾದ್ರೆ ಅದನ್ನೇ ಇಚ್ಛೆ ಎಂದು ಕರೆಯಲ್ಪಡ್ತಾರೆ. ಹಾಗಾಗಿ ನೀವು ಕೆಲವೊಂದು ವಿಷಯಗಳನ್ನ ಇಚ್ಛಿಸಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಧೈರ್ಯನೂ ಇರೋದಿಲ್ಲ, ದೇವರಿಂದ ನಿಮಗೆ ಉತ್ತರನೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದೇವರ ಚಿತ್ತದ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತ ಯಾವತ್ತಾದ್ರೂ ನಿಮಗೆ ಕೆಟ್ಟದನ್ನ ಬಯಸದ? ಖಂಡಿತವಾಗಿಯೂ ಇಲ್ಲ. ದೇವರ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಯಾಕೆಂದ್ರೆ ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರಿದ್ರೆ ನಿಮ್ಮ ಜೀವಿತ ಆಶೀರ್ವಾದಕರವಾಗಿ, ಸಾಕ್ಷಿಯಾಗಿ, ಇನ್ನೊಬ್ಬರಿಗೆ ನೀವು ಒಳ್ಳೆಯ ಆಶೀರ್ವಾದ ನಿಧಿಯಾಗಿ ದೇವರನ್ನ ಮಹಿಮೆ ಪಡಿಸುವಂತ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ಈ ರೀತಿಯಾಗಿ ಮತ್ತೆ ಹೇಳ್ತದೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 25ನೇ ವಚನದಲ್ಲಿ, ನಾನು ನಿನಗೊಂದು ಮನೆ ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರಿಂದ ಅವನು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಇಲ್ಲಿ ನೋಡುವುದಾದ್ರೆ ದಾವೀದನು ಈ ವಾಗ್ದಾನವನ್ನ ಹಿಡಿದುಕೊಂಡದ್ದರಿಂದಲೇ ಅವನು ಈ ಭಿನ್ನವನ್ನ ಮಾಡಲು ದೇವರ ಮುಂದೆ ಧೈರ್ಯಗೊಂಡನು. ನಾವು ನೆನೆಸ್ಕೊಳ್ತೇವೆ, ಅಯ್ಯೋ ದೇವರಂದ್ರೆ ನಮಗೆ ಕೆಲವೊಮ್ಮೆ ತುಂಬಾ ಸುಲಭವಾಗಿ ತೆಗೆದುಕೊಳ್ತೇವೆ. ಅದೇ ಒಂದು ಅಧಿಕಾರಿಯ ಮುಂದೆ ಮನುಷ್ಯನಿಗೆ ಭಯಪಡುವಷ್ಟು, ಮನುಷ್ಯನಿಗೆ ಗೌರವ ಕೊಡುವಷ್ಟು ಎಷ್ಟೋ ಮನುಷ್ಯನು ಇಂದು ದೇವರಿಗೆ ಗೌರವವನ್ನ, ಬೆಲೆಯನ್ನ ಕೊಡ್ತಾ ಇಲ್ಲ. ಮನುಷ್ಯನ ಮುಂದೆ ಏನಾದ್ರೂ ಹೇಳುವಾಗ ಅಯ್ಯೋ ಅವ್ರು ಏನ್ ಅಂದುಕೊಳ್ತಾರೋ ಎಂಬ ಭಯ ಇರ್ತದೆ. ಆದ್ರೆ ದೇವರ ಮುಂದೆ ಹೇಳುವಾಗ ಇಷ್ಟಾನುಸಾರವಾಗಿ ಮಾತನಾಡಿ ಬಿಡ್ತಾರೆ. ನಾವು ನೋಡುವುದಾದ್ರೆ ಆ ದೇವರ ವಾಗ್ದಾನಗಳನ್ನ ಹಿಡಿದುಕೊಂಡು ಪ್ರಾರ್ಥಿಸುವುದನ್ನ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ನೀವಿಂದು ನೋಡುವುದಾದ್ರೆ ರೋಗದಲ್ಲಿ ಬಳಲ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬರಲು ದೇವರ ವಾಗ್ದಾನಗಳಿದೆ. ಆ ವಾಗ್ದಾನವನ್ನ ಹಿಡಿದು ಪ್ರಾರ್ಥಿಸಬೇಕು. ಅವಾಗ ನಮ್ಮಲ್ಲಿ ಧೈರ್ಯ ಉಂಟಾಗ್ತದೆ. ನಿಮ್ಗೆ ಯಾವಾಗ ಧೈರ್ಯ ಬರ್ತದೋ ನೀವು ಸಮಸ್ಯೆಯಿಂದ ಜಯ ಹೊಂದಿದಂತೆ ಆಗ್ತದೆ. ನಿಮಗೆ ಯಾವಾಗ ಮನಸ್ಸಿನಲ್ಲಿ ಧೈರ್ಯ ಬರ್ತದೋ ಆಗ ನೀವು ನಂಬಿಕೆಯಲ್ಲಿ, ನಿಮ್ಮ ವಿಶ್ವಾಸ ಜೀವಿತದಲ್ಲಿ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೀವಿಂದು ಸಮಸ್ಯೆಯಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ಸಂಕಷ್ಟದಲ್ಲಿದ್ದೀರಾ, ಸಾಲ, ಹೋರಾಟ, ಬಂಧನಗಳಲ್ಲಿದ್ದೀರಾ, ಹಾಗಾದ್ರೆ ದೇವರ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸಿರಿ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಿರಿ. ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡ್ತಾನೆ. ಇನ್ನು ಕೆಲವರನ್ನ ನೋಡುವುದಾದ್ರೆ ಸಾಲಗಳನ್ನ ಸುಮ್ಮನೆ ಆಡಂಬರಕ್ಕೋಸ್ಕರವಾಗಿ ಸಾಲ ಮಾಡುವವರು ಕೂಡ ಇದ್ದಾರೆ. ಅಂಥವರ ವಿಷಯದಲ್ಲಿ ದಯವಿಟ್ಟು ನೀವು ಎಚ್ಚರವಾಗಿರಿ. ದೇವರ ಮುಂದೆ ನೀವು ಪ್ರಾರ್ಥಿಸುವಾಗ ನೀವು ನಿಮ್ಮ ತಪ್ಪನ್ನು ತಿದ್ದುಕೊಂಡು ಇನ್ನು ಮುಂದೆ ನಾನಂಥ ಕೆಲಸವನ್ನು ಮಾಡೋದಿಲ್ಲ ಎಂದು ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರವೇ ನಿಮ್ಮ ಸಾಲದಿಂದ ನಿಮಗೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದುಡಿಯುವುದು ಸ್ವಲ್ಪ, ಖರ್ಚು ಮಾಡುವುದು ಹೆಚ್ಚು, ಈ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ನೀವು ಸಾಲದಿಂದಲೂ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ದೇವರ ವಾಕ್ಯಗಳನ್ನ ಹಿಡಿದು ಪ್ರಾರ್ಥನೆ ಮಾಡಿರಿ. ನೀವು ರೋಗದಲ್ಲಿದ್ದೀರಾ, ಕೀರ್ತನೆ 103ನೇ ವಚನವನ್ನ ಹಿಡಿದು ಪ್ರಾರ್ಥನೆ ಮಾಡಿ. ಆತನು ನಿನ್ನ ಎಲ್ಲಾ ಪಾಪಾಪರಾಧಗಳನ್ನ ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಮ್ಮೆ ಬೆರ್ಕಮೆನ್ಸೈ ಅವರು ಒಂದು ಹಾಡನ್ನು ಬರೆದಿದ್ದಾರೆ ರೀಸೆಂಟ್ ಆಗಿ. 103ನೇ ಕೀರ್ತನೆಗಳ ಕುರಿತಾಗಿರುವ ಹಾಡು, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಪೂರ್ಣ ಹೃದಯದಿಂದ ಕೊಂಡಾಡು ಎಂಬುದಾಗಿ ಒಂದು ಹಾಡನ್ನು ರಚಿಸಿದ್ದಾರೆ. ಆ ಹಾಡನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅವರೊಂದು ಸಾಕ್ಷಿಯನ್ನ ಹೇಳ್ತಾರೆ. ಒಬ್ಬ ದೇವ ಸೇವಕರು ಒಂದು ಸಮಯದಲ್ಲಿ ತುಂಬಾ ವ್ಯಾಧಿಯಲ್ಲಿದ್ದಾಗ ಈ ಕೀರ್ತನೆ 103 ಅವರು ಓದಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಅವರು ಬಿಡುಗಡೆಯನ್ನ ಕಂಡುಕೊಂಡರು ಎಂಬುದಾಗಿ ಅಲ್ಲಿ ಸಾಕ್ಷೀಕರಿಸುವುದನ್ನು ನೋಡ್ತೇವೆ. ಹಾಗಾದ್ರೆ ನೀವಿಂದು ರೋಗದಲ್ಲಿದ್ದೀರಾ, ಈ ವಾಕ್ಯವನ್ನ ಹಿಡಿದು ಪ್ರಾರ್ಥನೆ ಮಾಡಿರಿ. ಈ ವಾಕ್ಯದಲ್ಲಿ ಶಕ್ತಿ ಇದೆ, ಯಾಕೆಂದ್ರೆ ವಾಕ್ಯವು ಶಕ್ತಿ ಉಳ್ಳದಾಗಿದೆ. ನಾವು ದೇವರಿಗೆ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಆತನಿಗೆ ಮನಸ್ಸುಂಟು, ಚಿತ್ತ ಉಂಟು. ಅದಕ್ಕೆ ಒಮ್ಮೆ ಒಬ್ಬ ರೋಗಿ ಬಂದು ಯೇಸುಸ್ವಾಮಿ ಹತ್ರ ಕೇಳ್ತಾನೆ, ನಿನಗೆ ಚಿತ್ತವಿದ್ರೆ, ನಿನ್ನ ಮನಸ್ಸಿದ್ರೆ ನನ್ನನ್ನು ಸ್ವಸ್ಥ ಮಾಡು. ಹೌದು, ನನಗೆ ಮನಸ್ಸುಂಟು ಎಂಬುದಾಗಿ ಸ್ವಾಮಿ ಹೇಳುವಾಗ ಅವನಿಗೆ ಗುಣವಾಗುವುದನ್ನು ನೋಡ್ತೇವೆ. ದೇವರಿಗೆ ನಮ್ಮನ್ನ ಸ್ವಸ್ಥಪಡಿಸಲಿಕ್ಕೆ ಆತನಿಗೆ ಮನಸ್ಸುಂಟು, ಆದರೆ ನಾವು ಆತನ ಮುಂದೆ ಅರಿಕೆಯಿಂದ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಧೈರ್ಯ ತಂದುಕೊಳ್ಳಿ.
ಧೈರ್ಯ ತಂದುಕೊಂಡು, ಹೌದು, ದೇವರಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಬಿಡುಗಡೆ ಕೊಡಲಿಕ್ಕೆ ಆತನಿಗೆ ಸಾಧ್ಯ ಎಂಬುದಾಗಿ ನೀವು ತಿಳಿದುಕೊಂಡು ಪ್ರಾರ್ಥಿಸುವುದಾದರೆ ನೀವು ಬಿಡುಗಡೆನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಮ್ಮೆ ನಾವೇನಾಗಿ ಬಿಡ್ತೇವೆ, ರೋಗಗಳು ಬರುವಾಗ ಧೈರ್ಯವನ್ನ ಕಳ್ಕೊಂಡು ಪ್ರಾರ್ಥನೆ ಮಾಡುವುದನ್ನ, ವಾಕ್ಯ ಧ್ಯಾನಿಸುವುದನ್ನ, ದೇವರನ್ನ ಹುಡುಕುವುದನ್ನ ನಾವು ನಿಲ್ಲಿಸಿ ಬಿಡ್ತೇವೆ, ಸೋತ್ ಹೋಗ್ಬಿಡ್ತೇವೆ. ಧೈರ್ಯ ಕಳ್ಕೊಳ್ಬೇಡಿ, ಧೈರ್ಯವಾಗಿರ್ರಿ. ಯಾಕೆಂದ್ರೆ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರೆ, ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು, ಸಮಸ್ತ ಗಾಯಗಳನ್ನ ಕಟ್ಟುವ ಆತನು ಆತನೇ ಆಗಿದ್ದಾನೆ. ಯಾಕೆಂದರೆ ನಮಗೆ ಸುಕ್ಷೇಮವನ್ನ ಉಂಟು ಮಾಡುವುದಕ್ಕೆ ನಮ್ಮ ಪಾಪ, ರೋಗ, ವೇದನೆ, ನೋವು, ಸಂಕಟ ಸಕಲವನ್ನ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಆ ಶಿಲುಬೆಯಲ್ಲಿ ಹೊತ್ತುಕೊಂಡಿರುವಂತ ಆ ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದೇವರ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಈ ವಾಕ್ಯವನ್ನ ನೀವು ಧೈರ್ಯವಾಗಿ ದೇವರ ಸಮ್ಮುಖದಲ್ಲಿ ಹಿಡಿದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ಬಿಡುಗಡೆನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮಲ್ಲಿ ಶಾಪವಿದ್ಯಾ, ಪಾಪವಿದ್ಯಾ, ಬಂಧನಗಳಿದ್ಯಾ, ಅದನ್ನ ಮುರಿಯಲ್ಪಡ್ಲಿಕ್ಕೋಸ್ಕರವಾಗಿ ವಾಕ್ಯಗಳುಂಟು, ಅದನ್ನ ಹಿಡಿದು ಪ್ರಾರ್ಥನೆ ಮಾಡಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅಬ್ರಹಾಮನಿಂದ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ದೇವರ ವಚನ ನಮಗೆ ತಿಳಿಯಪಡಿಸ್ತಾ ಇದೆ. ಈಗ ನಿಮ್ಮ ಜೀವಿತದಲ್ಲಿ ಯಾವ ಪಾಪ, ಶಾಪ, ಮಾಟ, ಮಂತ್ರಗಳು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೀರ. ಯೇಸು ಸ್ವಾಮಿಯ ಮಕ್ಕಳಾಗಿರುವಂಥ ನಿಮ್ಮಲ್ಲಿ ಆತನು ನಿಮಗಾಗಿ ಶಾಪವಾಗಿ ಮಾರ್ಪಟ್ಟಿದ್ದಾನೆ. ಈ ಶಾಪವಾಗಿ ಮಾರ್ಪಟ್ಟಿದ್ದಾನೆ ಎಂಬುದನ್ನು ನೀವು ಮನಸ್ಸಿನಲ್ಲಿ ಅರಿಕೆ ಮಾಡಿ ನಂಬುವಾಗ ನಿಮ್ಮಲ್ಲಿ ಧೈರ್ಯ ಉಂಟಾಗ್ತದೆ. ನಿಮ್ಮಲ್ಲಿ ಧೈರ್ಯ ಉಂಟಾಗುವುದು ಮಾತ್ರ ಅಲ್ಲ, ಅಬ್ರಹಾಮನ ಆಶೀರ್ವಾದ, ಅಬ್ರಹಾಮನಿಗೆ ಏನು ಆಶೀರ್ವಾದ ಉಂಟಾಯಿತು? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಆಶೀರ್ವದಿಸ್ತೇನೆ, ನೀನು ಆಶೀರ್ವಾದ ನಿಧಿಯಾಗುವಿ. ಹೀಗೆ ಅನೇಕ ವಾಗ್ದಾನಗಳನ್ನು ಅಬ್ರಹಾಮನಿಗೆ ದೇವರು ಕೊಟ್ಟರು. ಆ ವಾಗ್ದಾನಗಳನ್ನು ಇಂದು ನಮಗೂ ದೇವರು ಕೊಟ್ಟಿದ್ದಾರೆ. ಯಾಕೆಂದರೆ ಕ್ರಿಸ್ತ ಯೇಸುವಿನ ಮೂಲಕ ಅನ್ಯ ಜನರಾದ ನಮಗೂ ಕೂಡ ಆ ವಾಗ್ದಾನಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಹೇಗೆಂದರೆ ನನ್ನ ಶಾಪವನ್ನು, ನಿಮ್ಮ ಶಾಪವನ್ನು, ನಮ್ಮ ಪಾಪಗಳನ್ನು, ಎಲ್ಲ ಬಂಧನಗಳನ್ನು ದೇವರು ಆ ಕಲ್ವಾರಿ ಶಿಲುಬೆಯಲ್ಲಿ ಮುರಿದಿದ್ದಾರೆ. ಈ ವಾಗ್ದಾನವನ್ನು ನೆನೆಸಿ ಪ್ರಾರ್ಥನೆ ಮಾಡಿರಿ. ಯಾವ ಮಾಟ ಆಗಲಿ, ಯಾವ ಮಂತ್ರವಾಗಲಿ ನಿಮ್ಮ ಜೀವಿತಕ್ಕೆ ಮುಟ್ಟೋದಿಲ್ಲ. ನಿಮ್ಮ ಜೀವಿತವನ್ನ ದೇವರು ನಡೆಸುವ ಆತನಾಗಿದ್ದಾನೆ, ನಿಮ್ಮ ಜೀವಿತವನ್ನ ದೇವರು ಕಾಪಾಡುವ ಆತನಾಗಿದ್ದಾನೆ ಎಂಬ ನಂಬಿಕೆಯ ಧೈರ್ಯ ನಿಮ್ಮಲ್ಲಿ ಇರುವುದಾದರೆ ದೇವರ ಬಿಡುಗಡೆನ ನೀವು ಕಾಣ್ತೀರಾ. ದೇವರು ಎಲ್ಲರಿಗೂ ಬಿಡುಗಡೆ ಕೊಡಬೇಕೆಂದೇ ತನ್ನ ಚಿತ್ತವಾಗಿದೆ. ಆದರೆ ನಾವು ಅದನ್ನ ಪಡೆದುಕೊಳ್ತಾ ಇಲ್ಲ. ಕಾರಣ ನಮ್ಮಲ್ಲಿರುವ ಅಪನಂಬಿಕೆ, ಧೈರ್ಯ ಇಲ್ಲದೆ ಇರುವಂಥದ್ದು, ಅಧೈರ್ಯಗಳು. ಇವುಗಳನ್ನು ಬಿಟ್ಟು ಈ ದೇವರ ವಾಕ್ಯಗಳನ್ನು ನಾವು ನಂಬುವುದು ಮಾತ್ರ ಅಲ್ಲ, ಹರಿಕೆ ಮಾಡಿ ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ದೇವರ ಮುಂದೆ ವಿಜ್ಞಾಪನೆಯನ್ನು ಮಾಡಿಕೊಳ್ಳೋಣ. ದೇವರು ಅದನ್ನು ಮುರಿಯುವಂಥ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಭಯವುಳ್ಳವರಾಗಿದ್ದೀರಾ? ಕೀರ್ತನೆ 34:4ನೇ ವಚನ ಓದಿರಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಹಾಗಾದರೆ ದೇವರ ಸನ್ನಿಧಿಯಲ್ಲಿ, ಈ ವಾಕ್ಯ ಹೇಳುವ ಪ್ರಕಾರ ದೇವರ ಸನ್ನಿಧಿಯಲ್ಲಿ ನೀವು ಬೇಡಿಕೊಳ್ಳುವುದಾದರೆ ಆತನು ಸದುತ್ತರವನ್ನು ಕೊಟ್ಟು, ನಿಮ್ಮ ಭಯದ ಪರಿಸ್ಥಿತಿಗಳಲ್ಲಿ ನೀವು ಬೇಡಿಕೊಳ್ಳಿರಿ. ಕಷ್ಟದ ಪರಿಸ್ಥಿತಿಗಳಲ್ಲಿ, ನೋವಿನ ಪರಿಸ್ಥಿತಿಗಳಿಂದ ಉಂಟಾಗುವಂಥ ಭಯದಲ್ಲಿ ನೀವಿರುವುದಾದರೆ, ಭಯ ಭೀತಿಗಳಲ್ಲಿ ಇರುವಾಗ ನೀವು ದೇವರನ್ನ ಪ್ರಾರ್ಥಿಸಿರಿ. ಅಯ್ಯೋ, ನನ್ನ ಜೀವಿತ ಏನಾಗ್ತದೋ, ನನ್ನ ಭವಿಷ್ಯ ಏನಾಗ್ತದೋ ಎಂಬ ಭೀತಿಯಲ್ಲಿರುವುದಾದರೆ ಈ ವಾಕ್ಯಗಳನ್ನು ಹಿಡಿದು ಪ್ರಾರ್ಥಿಸಿರಿ, ಈ ವಾಕ್ಯವನ್ನು ನಂಬಿರಿ. ಆಗ ನಿಮ್ಮಲ್ಲಿ ಒಂದು ಧೈರ್ಯ ಉಂಟಾಗ್ತದೆ. ಯೇಸು ಕ್ರಿಸ್ತನ ಚಿತ್ತದ ಮೂಲಕ ನಮಗೆ ಧೈರ್ಯ ಉಂಟಾಗುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.
ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಒಳ್ಳೆ ವಾಕ್ಯದ ಮೂಲಕ ನಮ್ಮನ್ನ ಧೈರ್ಯಪಡಿಸಿದ್ರೆ ಅದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತವನ್ನ ಮಾಡಲಿಕ್ಕೆ ನಮಗೆ ಕಲಿಸು. ಯಾರೆಲ್ಲ ವೇದನೆ ಸಂಕಟದಲ್ಲಿದ್ದವರು ಅವರಿಗೆ ಬಿಡುಗಡೆ ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.